ಹಾಂ, ಡಾಕ್ಟರ್ ನಿಧಿ ಅವರೇ, ನಿಮ್ಮನ್ನ ಪ್ರಾಕ್ಟೀಸಿಂಗ್ ಸರ್ಜನ್ ಆ್ಯಂಡ್ ಲೆಕ್ಚರರ್ ಅಂತ ಇಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ನಿಮ್ಮ ಬಗ್ಗೆ ನಮಗೆ ಕೆಲವು ಕ್ಲಾರಿಟಿ ಬೇಕಾಗಿದೆ. ನಿಮ್ಮ ಹತ್ರ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇದೆಯಾ? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರೋಟೋಕಾಲ್ ಪ್ರಕಾರ ಯಾವುದೇ ವ್ಯಾಲಿಡ್ ರಿಜಿಸ್ಟ್ರೇಷನ್ ಇಲ್ಲದೆ ಡಾಕ್ಟರ್ ಆದವರು ಸರ್ಜರಿ ಮಾಡೋದಾಗ್ಲಿ ಅಥವಾ ಟೀಚಿಂಗ್ ಮಾಡೋದಕ್ಕಾಗ್ಲಿ ಪರ್ಮಿಷನ್ ಇಲ್ಲ. ಸೊ ನಾನು ನಿಮ್ಮನ್ನ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ರಿಜಿಸ್ಟ್ರೇಷನ್ ಆಕ್ಟಿವ್ ಇದೆಯಾ? ಮ್ಯಾಮ್, ಅದು ಸರ್, ವಿತ್ ಡ್ಯೂ ರೆಸ್ಪೆಕ್ಟ್, ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್. ನಮ್ಮ ಕಾಲೇಜ್ ಟಾಪರ್ ಅವರು. ಅವ್ರ ಅಕಾಡೆಮಿಕ್ ರೆಕಾರ್ಡ್ ಕೂಡ ಬ್ರಿಲಿಯಂಟ್ ಆಗಿದೆ. ಯು ನೋ ಹರ್. ಐ ಕಂಪ್ಲೀಟ್ಲಿ ಹ್ಯಾವ್ ಫೇತ್ ಆನ್ ಹರ್. ಐ ಕ್ಯಾನ್ ವೋಚ್ ಫಾರ್ ಹರ್. ಇದು ನಂಬಿಕೆ ಪ್ರಶ್ನೆ ಅಲ್ಲ, ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಬಗ್ಗೆ ನಂಬಿಕೆ ಇದೆ ಅಂತ ಆಪರೇಷನ್ ಮಾಡೋದಕ್ಕೆ ಬಿಟ್ಬಿಡೋಕ್ಕಾಗುತ್ತಾ? ಕಾನೂನು ಪಾಲನೆ ಮಾಡಬೇಕಲ್ವಾ? ಕರ್ಣ, ಡಾಕ್ಟರ್ ನಿಧಿ ಅವರು ಸೀನಿಯರ್ ರೆಸಿಡೆನ್ಸ್ನ ಮುಗಿಸಿದಾರಾ? ಹಾಗೆ ಮುಗಿಸಿದ್ರೆ ಕಂಪ್ಲೀಟೆಡ್ ಸರ್ಟಿಫಿಕೇಟ್ನೆಲ್ಲ ಸಬ್ಮಿಟ್ ಮಾಡಿದಾರಾ? ವಿ ಹ್ಯಾವ್ ಡೌಟ್ಸ್. ವಿ ನೀಡ್ ವ್ಯಾಲಿಡ್ ಸ್ಟೇಟ್ ರಿಜಿಸ್ಟ್ರೇಷನ್. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ರೂಲ್ಸ್ ಫಾಲೋ ಮಾಡ್ತಾ ಇದ್ರು. ಸೀನಿಯರ್ ರೆಸಿಡೆನ್ಸಿ ಕಂಪ್ಲೀಟ್ ಆಗದೆ ಅವ್ರನ್ನ ಲೆಕ್ಚರರ್ ಅಥವಾ ಸರ್ಜನ್ ಮಾಡ್ಕೋಬಾರ್ದು. ಇದೆಲ್ಲ ನಿಮಗೆ ಗೊತ್ತಿರಬೇಕಲ್ಲ ಕರ್ಣ? ನಾವು ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡ್ತೀವಿ. ಕೌನ್ಸಿಲರ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ. ಮಾಡಿದ್ದೀರಾ? ದೇರ್ ಇಸ್ ಅ ಡಿಲೇ. ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೀರಾ? ಇದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅಟ್ಲೀಸ್ಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗೋವರೆಗೂ ಡಾಕ್ಟರ್ ನಿಧಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗತ್ತಲ್ವ ಕರ್ಣ? ನೀವು ಯಾವುದೇ ಸರ್ಜರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಎನ್ಕ್ವೈರಿ ಮಾಡಬೇಕಾಗತ್ತೆ. ಯಾವ ಪೊಸಿಷನ್ ಕೊಟ್ಟರು ತಗೊಂಡ್ಬಿಡೋದಾ ನಿಧಿ ಅವರೇ? ವಾಟ್ ಸಾರ್ಟ್ ಆಫ್ ಎ ಡಾಕ್ಟರ್ ಯು ಆರ್? ಬರೀ ಓದಿದ್ರಷ್ಟೇ ಸಾಲದು, ಪಾಲಿಸಿ ಮತ್ತು ನಿಯಮಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಸರ್ ಪ್ಲೀಸ್, ಅದೇನೇನು ಸಬ್ಮಿಟ್ ಮಾಡಬೇಕು ನಾವೆಲ್ಲ ಮಾಡ್ತೀವಿ. ಶಿ ಇಸ್ ಅ ಗ್ರೇಟ್ ಸರ್ಜನ್. ಪ್ಲೀಸ್ ಗಿವ್ ಹರ್ ಅ ಚಾನ್ಸ್. ಸಂದೇಹ ಬೇಡ. ಹೂ ಆರ್ ಯು? ನಾನು ಅವಳ ಸಿಸ್ಟರ್ ಸರ್. ಅದಲ್ಲ ರೀ, ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಮ ಡೆಸಿಗ್ನೇಷನ್ ಏನು? ಐ ಆಮ್ ಒನ್ ಆಫ್ ದ ಬೋರ್ಡ್ ಮೆಂಬರ್. ಸೊ ಒಂದು ಜವಾಬ್ದಾರಿ ಬೇಡವಾ? ಮನಸ್ಸಿಗೆ ಬಂದಾಗೆ ಸಿಕ್ದವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೋತೀರಾ? ಕರ್ಣ ಅವ್ರೆ, ಇವ್ರನ್ನ ಸರ್ಜನ್ ಅಂತೀರಾ. ಯಾರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೂ ಈಸ್ ರೆಸ್ಪಾನ್ಸಿಬಲ್? ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಸರ್ ಪ್ಲೀಸ್ ಹರಿಲಿ, ಯಾವುದೋ ನಿರ್ಧಾರ ತಗೋಬೇಡಿ. ಪ್ಲೀಸ್ ಲಿಸನ್ ಟು ಮೀ. ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ಮೇಲ್ ಬಂದಿರುತ್ತೆ, ನೋಡ್ಕೊಳ್ಳಿ. ಸರ್, ನಾನು ಇಲ್ಲಿವರೆಗೂ ಯಾವ ರೋಗಿಗೂ ಅನ್ಯಾಯ ಮಾಡಿಲ್ಲ. ನನ್ನ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಡಾಕ್ಟರ್ ಆಗಿ ರೋಗಿಗಳಿಗೆ ನೋವು ಸ್ಪಂದಿಸ್ಬೇಕನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಸರ್.